ಮಾಡಿ ಮಾಡಿ ಗುರು ಸರ್ ಬಂದ್ಬಿಟ್ಟು ಗುರು ಸರ್ ಎಲ್ಲಿದೆ ನೋಡು ಜ್ಞಾನಾಪಾನಾದಿ ಷೋಡಶೋಪಚಾರ ಪೂಜಾಂಚ ಕರಿಷ್ಯೆ ಬ್ರಹ್ಮಾಂಡ ಪಾಲನಾಯಕಿ ಜಗದಂಬ ಜಗದ್ರಕ್ಷಕ ಸ್ವಲ್ಪ ಇದೆ ಸ್ವಲ್ಪ ಇದೆ ಸ್ವಲ್ಪ ಇದೆ ಬರ್ರಿ ಸರ್ ಸರ್ ನೀವು ಸ್ವಲ್ಪ ಇದೆ ಬರಬೇಕು ಆಗೋಯ್ತು 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 ಮೇಡಮ್ ಮೇಡಮ್ ಒಂದೇ ಒಂದೇ ಸ್ನಾಪ್ ಕಣ್ಮುಚ್ಚಿದ್ರಿ ರೆಡಿ ಬನ್ನಿ ರಾಮ್ ಅವ್ರ ಹತ್ರ ಬನ್ನಿ ವೆಂಕಟೇಶ್ ಅವರು ಮುಖ್ಯಮಂತ್ರಿಗಳ ವಿಶೇಷ ಅಧಿಕಾರಿಗಳು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರೋದೆಲ್ಲ ಕಾರ್ಯಕ್ರಮ ಮುಗಿಸ್ಕೊಟ್ಟು ಧನ್ಯವಾದಗಳು ಅವರಿಗೆ ನಮ್ಮ ಪ್ರೊಡಕ್ಷನ್ ಕಡೆಯಿಂದ ಒಂದು ಕಾಣಿಕೆ ಕೊಡು. ಸ್ನೇಹಿತರಿಗೆ ಮಾಧ್ಯಮ ಮಿತ್ರರಿಗೆ ಮೊದಲನಾಗಿ ನನ್ನ ಧನ್ಯವಾದಗಳು. ಈ ಫಿಲ್ಮ್ ಟೈಟ್ಲು ಕೆಲವು ದಿನಗಳಲ್ಲಿ ಇದನ್ನ ರಿವೀಲ್ ಮಾಡ್ತೀವಿ. ಟೈಟ್ಲು ಮತ್ತೆ ಫಸ್ಟ್ ಲುಕ್. ನಮ್ಮ ನಿರ್ದೇಶಕರು ಬಂದ್ಬಿಟ್ಟು ಸುಮಂತ್ ಅಂತ, ಇವರೊಂದು 2-3 ಫಿಲ್ಮಲ್ಲಿ ಅಸೋಸಿಯೇಟ್ ಆಗಿ ಮಾಡಿದ್ದಾರೆ. ಒಂದು ಲೈನ್ ಕಥೆ ಹೇಳಿದ್ರು, ಖುಷಿ ಆಯಿತು. ಹಾಗೆ ನಮ್ಮ ಪ್ರೊಡಕ್ಷನಲ್ಲಿ ಮಾಡೋಣ ಅಂತ. ಸೊ ನಾಯಕಿಯಾಗಿ ತಪಸ್ವಿನಿ ಪರ್ಣಾಚ ಅಂತ, ಹರಿಕತೆ ಅಲ್ಲ ಗಿರಿಕತೆ ಇದರಲ್ಲಿ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡಿದ್ರು. ಈಗ ನಮ್ಮ ಚಿತ್ರದಲ್ಲಿ ನಾಯಕಿ ನಟಿಯಾಗಿ ಮಾಡ್ತಿದ್ದಾರೆ. ಹಾಗೆ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ರವೀಂದ್ರನಾಥ್, ನನ್ಗೆ ಗೊತ್ತಿರಬೇಕು, ನನ್ನ ಮೊದಲನೇ 2 ಫಿಲ್ಮಿಂದ ಅವರನ್ನೇ. ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ ಎಲ್ಲ ಮಾಡಿದ್ರು. ಹಾಗಾಗಿ ಇದರಲ್ಲೂ ಒಂದು ಮೆಲೋಡಿ ಮ್ಯೂಸಿಕ್ ಮಾಡೋಕ್ಕೆ ಮತ್ತೆ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಹಾಗೆ ನಮ್ಮ DOP ಆಗಿ ಶಿವಸೇನಾ ಅವರಿಗೆ ಒಂದು ಕಂಗ್ರ್ಯಾಚುಲೇಷನ್ ಹೇಳೋಣ, ಯಾಕೆಂದ್ರೆ ಡಿಮಾ ಚಿತ್ರ ಸೂಪರ್ ಹಿಟ್ ಆಗಿದೆ. ಅದರಿಂದ ಕ್ಯಾಮ್ರಾಮನ್ ಅವರು. ಹಾಗೆ ನಮ್ಮ ಚಕ್ರವರ್ತಿ ಅವರು ನಮ್ಮ ಡೈಲಾಗ್ ರೈಟ್ರು. ನನ್ನ ಜೊತೆಯಾಗಿ ನಮ್ಮ ಹಾಗೆ 15 ದಿವಸದ ಫಸ್ಟ್ ಶೆಡ್ಯೂಲ್ ಮಾಡ್ತಾ ಇದ್ವಿ. ಬೆಂಗಳೂರು ಸುತ್ತಮುತ್ತ ಮಾಡ್ತಾ ಇದ್ವಿ. ಅದಾದ್ಮೇಲೆ ಸಾಂಗು ಅದೆಲ್ಲ ಹೊರಗಡೆ ಪ್ಲಾನ್ ಮಾಡಿದ್ವಿ. ಚಿಕ್ಕಮಗಳೂರು ಮತ್ತೆ ಲೇ ಲಡಾಖ್ ಆ ಥರ ಮಾಡ್ತಾ ಇದ್ವಿ. ಸೊ ಟೋಟಲ್ ಆಗಿ ಇವತ್ತಿಂದ 15 ಡೇಸ್ ಶೂಟಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ವಿ. ಏನೋ ಹೇಗೆ ನಗಿಸ್ತಾನೆ, ಅವನ ಲೈಫಲ್ಲಿ ಏನು ನಡೆಯುತ್ತೆ ಅನ್ನೋದೊಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನಾನು ಇದ್ರ ಮೀರಿ ಜಾಸ್ತಿ ಏನು ಹೇಳಲ್ಲ, ಯಾಕೆಂದ್ರೆ ಮುಂದಿನ ದಿನಗಳಲ್ಲೆಲ್ಲ ಹೇಳ್ತಾ ಹೋಗ್ತೀನಿ ಈ ಚಿತ್ರದ ಬಗ್ಗೆ. ಸೊ ಈ ಚಿತ್ರದ ಪ್ಲಾಟ್ ಬಂದ್ಬಿಟ್ಟು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಅಂತ. ಇಲ್ಲ, ಆಕ್ಚುಲಿ ಒಂದು ಒಟ್ಟಿಗೆ ಮಾಡ್ಬೇಕು ಅಂತ ಇತ್ತು. ಅದಕ್ಕೆ ನನಗೆ ನನ್ನ ಸ್ನೇಹಿತರುಗಳು ಕೈ ಜೋಡಿಸಿದ್ರು. ಒಂದು ರವಿಕುಮಾರ್ ಮತ್ತೆ ವೇಣು ಅಂತ ಸದಾಶಿವನಗರದಲ್ಲಿ, ಹಾಗೆ ನನ್ನ ಫ್ರೆಂಡ್ ಅಂಜನ್ ಅಂತ, ಹಾಗೆ ಮಹೇಶ್ ಅಂತ, ಇವರೆಲ್ಲರೂ ಒಟ್ಟಿಗೆ ಸೇರ್ ಮಾಡೋಣ ಒಂದು ಪ್ರೊಡಕ್ಷನ್. ನಿಮ್ಮ ಪ್ರೊಡಕ್ಷನ್ ಮಾಡಿದ್ದು ಅವರೆಲ್ಲ ನನಗೆ ಒಂದು ಬೆನ್ನೆಲುಬಾಗಿ ನಿಂತರಿಂದ ಪ್ರೊಡಕ್ಷನ್ ಶುರುವಾಯಿತು. ಯಾಕೆಂದ್ರೆ ಕಥೆನೂ ತುಂಬಾ ಚೆನ್ನಾಗಿತ್ತು. ನಾನು ತುಂಬಾ ಜನಗಳಿಗೆ ಅಪ್ರೋಚ್ ಮಾಡಿದೆ, ಅದಕ್ಕಿಂತ ಈ ಕಥೆ ಚೆನ್ನಾಗಿದೆಯಲ್ಲ, ನಮ್ಮ ಪ್ರೊಡಕ್ಷನ್ ಅಂತಾನೆ ಮಾಡೋಣ, ಯಾಕೆ ನಮಗೆ ಗೊತ್ತಿರೋದ್ರಿಂದ ಎಲ್ಲ ಮಾಡ್ಕೊಂಡು ಹೋಗೋಣ ಅಂತ ಹಾಗೆ ಶುರುವಾಯಿತು. ಇವತ್ತಿಂದ ಚಿತ್ರೀಕರಣ ಶುರು ಮಾಡ್ತಾ ಇದ್ದೀವಿ. ಜಾಸ್ತಿ ರಿವೀಲ್ ಮಾಡೋಕ್ಕೂ ಆಗಲ್ಲ ಮೂವಿ ಬಗ್ಗೆ, ಕ್ಯಾರೆಕ್ಟರ್ ಬಗ್ಗೆ. ಥ್ಯಾಂಕ್ ಯು. ಈಗ ಅವರಿಗೆ ನಿರ್ದೇಶನದಲ್ಲಿ ಮೊದಲನೇ ಚಿತ್ರ, ಅವ್ರಿಗೆ ವಿಶ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದೆ. ನಾನು ಹುಷಾರಿಲ್ಲಪ್ಪ ನನಗೆ ಅಂತಂದು ಸುಮ್ಮನೆ 2 ಮಾತಾಡ್ಬಿಟ್ಟು ಹೋಗ್ಬಿಡಿ, ತುಂಬ ಚಿಕ್ಕಮ್ಮೆ ಆದರೆ ಡಾಕ್ಟರ್ನಲ್ಲೇ ಕರೆಸ್ತೀವಿ ಅಂದ್ರೆ ಅದಕ್ಕೆ ಬಂದೆ. ಫಸ್ಟೇ ತಬ್ಲಿ ನಾಣಿ ಅಂದ್ಬಿಟ್ಟು ತಬ್ಲಿ ಹೋಗ್ಬಿಟ್ಟು ತಮಾಷೆ ಕೇಳಿದೆ. ಕತೆ 1 ಲೈನು ಸುಮಾರಾಗಿ ಗೊತ್ತು ನನಗೆ, ನನ್ನ ಪಾತ್ರ ಗೊತ್ತಿಲ್ಲ, ಇದು ನಿಜ. ಸುಮಂತ್ ಹೇಳಿದ್ರು ಇವ್ರಿಗೆ ಮಾತಾಡೋಣ ಬನ್ನಿ ಅಣ್ಣ, ಮಾತಾಡೋಣ ಬನ್ನಿ ಅಣ್ಣ. ಸುಮ್ಮನೆ ಇಂಥವ್ರಿಗೆ ಪಾತ್ರ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ಸಿ ಅಂಥ ಪಾತ್ರನೇ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ, ಯಾಕೆಂದರೆ 2ನೇ ಸಿನಿಮಾ ಆದ್ದರಿಂದ ಏನು ತೊಂದರೆ ಇಲ್ಲ, ನಮಗೆ ಜೊತೆಲಿ ಕೆಲಸ ಮಾಡ್ಬೋದು. ನಿರ್ಮಾಣಕ್ಕೆ ಕೈ ಜೋಡಿಸಿದಂಥ ಎಲ್ಲ ನಿರ್ಮಾಪಕರಿಗೆ ನನ್ನ ಕಡೆಯಿಂದ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಒಳ್ಳೆ ತಂಡನ ಕಟ್ಟಿದ್ದೀವಿ, ತುಂಬ ಸಂತೋಷ. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಧರ್ಮಣ್ಣ ನಮ್ಮ ಜೊತೆಲಿ ಪಾತ್ರ ಮಾಡ್ತಾ ಇದ್ದೆ, ನಾನು ಒಮ್ಮೆ ಹೋಗಿ ನಿಂತವರೆಗೂ ಸೇರೇ ಇಲ್ಲ ಜೊತೆಲಿ. ಈ ಸಿನಿಮಾ ಫಸ್ಟ್ ನಮ್ಮಿಬ್ಬರು ಕಾಂಬಿನೇಷನ್. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇರಲಿ.
ಮೈಕನ್ನು ಧರ್ಮ ಅವರಿಗೆ ಹಸ್ತಾಂತರಿಸ್ತಾ ಇದ್ದೀವಿ. ಸರ್ ಜೊತೆ, ರಾಜು ಸರ್ ಜೊತೆ, ಡೈರೆಕ್ಟರ್ ಜೊತೆ, ಹೀರೋಯಿನ್ ಜೊತೆ ಎಲ್ಲ ಜೊತೆ ಮೊದಲ ಪ್ರಯತ್ನ ನಾನು ಕೂಡ ಸ್ಕ್ರೀನ್ ಶೇರ್ ಮಾಡ್ತಿರೋದು. ಕತೆ ತುಂಬಾ ಅದ್ಭುತವಾಗಿದೆ. ಅವ್ರು ಹೇಳಿದಂಗೆ ಫ್ಯಾಮಿಲಿ ಎಂಟರ್ಟೈನರು, ಸ್ಟ್ಯಾಂಡ್ ಅಪ್ ಕಾಮಿಡಿಗೆ ಸಂಬಂಧಪಟ್ಟಂತ ಕತೆ. ನನ್ನ ಪಾತ್ರ ಕೂಡ ಅದ್ಭುತವಾಗಿ ಇಡೀ ಸಿನಿಮಾ ಕ್ಯಾರಿ ಮಾಡಿದ್ದಾರೆ. ಒಂದು ಒಳ್ಳೆ ಪಾತ್ರ, ಹಂಗಾಗಿ ಬಹಳ ಖುಷಿ ಅನಿಸ್ತು. ಆಮೇಲೆ ನನಗೆ ಇತ್ತೀಚೆಗೆ ಗೊತ್ತಾಗಿದೆ, ನನಗೆ ಫಸ್ಟ್ ಸ್ವಲ್ಪ ಚೆನ್ನಾಗಿ ಗೊತ್ತು, ಅದು ಚಿಕ್ಕಮಗಳೂರು ಗೊತ್ತಿರಲಿಲ್ಲ, ನಮ್ಮ ಡಿಸ್ಟಿಕ್ ಅವ್ರೆ, ಅದೊಂದು ಇನ್ನೊಂದು ಹೆಮ್ಮೆ ಅನಿಸ್ತು. ಖಂಡಿತವಾಗ್ಲೂ ಒಂದು ಒಳ್ಳೆ ಸಿನಿಮಾಕ್ಕೆ ಎಲ್ಲ ಪ್ರೊಡ್ಯೂಸರ್ಸ್ಗಳು ಕೈ ಜೋಡಿಸಿದ್ದಾರೆ. ಹಾಗೆ ಕ್ಯಾಮ್ರಾಮನ್ ಕೂಡ, ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಎಲ್ಲರೂ ವೇದಿಕೆ ಮೇಲೆ ಇದ್ದಾರೆ. ನಿಮ್ಮ ಎಂದಿನಂತೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಸಿನಿಮಾ, ನಮ್ಮ ಕನ್ನಡ ಸಿನಿಮಾ, ನಮ್ಮ ಮಿಸ್ಟರ್ ಜಾಕ್ ಸಿನಿಮಾ ಮೇಲೆ ಇರಲಿ ಅಂತ ಎಲ್ಲರಲ್ಲೂ ವಿನಮ್ರ ಮನವಿ ಮಾಡ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಕೀರ್ತನೆಗಳು ಹಲವಾರು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಚಿತ್ರ. ಅಂಡ್ ಫಸ್ಟ್ ಆಫ್ ಆಲ್ ನಾನು ಗುರು ಸರ್ಗೆ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಂಬಿ ಮಂಡಿ ಮನೆ ಟಾಕೀಸ್ ಪ್ರೊಡಕ್ಷನ್ ಶುರು ಮಾಡಿ ನನಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ. ಸೊ ಈ ಕಥೆ ಬಂದು ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ, ಗುರು ಸರ್ ಟೋಲ್ಡ್, ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಮೇಲೆ ಹೋಗುತ್ತೆ. ಮಿಕ್ಕಿ ವಿಷಯಗಳನ್ನ ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಕನ್ನಡದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು, ಅಂಡ್ ಅದು ಹೊಸ ವಿಷಯ. ಅದು ಬಿಟ್ಟರೆ ಒಂದು ರಾಮ್ ಕಾಮ್ ಸಬ್ಜೆಕ್ಟ್, ರೊಮ್ಯಾಂಟಿಕ್ ಕಾಮಿಡಿ ಸಬ್ಜೆಕ್ಟ್ ಕ್ಯಾರಿ ಮಾಡ್ತಾ ಇದ್ದೀನಿ. ಅಂಡ್ ಮುಂದಿನ ದಿನಗಳಲ್ಲಿ ಒಂದು ಹಂತವಾಗಿ ನಾವು ಹೇಳ್ತಾ ಹೋಗ್ತೀವಿ. ಸೊ ಶೂಟಿಂಗ್ ಇವತ್ತಿಂದಾನೇ ಶುರು ಸರ್. ಇವತ್ತು ಬೆಂಗಳೂರಲ್ಲಿ ಕಂಪ್ಲೀಟ್ ಶೂಟ್ ಆಗುತ್ತೆ. ಆರ್ ಆರ್ ನಗರ್, ಮಹಾಲಕ್ಷ್ಮಿ ಲೇಔಟ್, ಸದಾಶಿವ ನಗರ್. ಸೊ ಇಲ್ಲಿ ಇಂಡೋರ್ ಶೂಟ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬಿಟ್ಟು ನಾವು ಹೊರಗೆ ಅಂದ್ರೆ ಆಸ್ ಯೂಸ್ ಆರ್ ಟೋಲ್ಡ್ ಲಡಾಖ್ ಮತ್ತೆ ಚಿಕ್ಕಮಗಳೂರು. ಸೊ ಈ ತರ ಹೊರಗೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಸ್ಟಾರ್ ಕಾಸ್ಟ್ ಅಲ್ಲಿ ಗುರುನಂದನ್ ಸರ್ ಮೇನ್ ಲೀಡು, ಹೀರೋಯಿನ್ ಆಗಿ ತಪಸ್ವಿನಿ ಫೋನಚ, ಅಂಡ್ ಫ್ರೆಂಡ್ ಆಗಿ ಧರ್ಮಣ್ಣ, ತಬ್ಲಾನಣಿ ಸರ್, ಅಪೂರ್ವ ಅವರು, ಮತ್ತೆ ಇನ್ನು ಕೆಲವರು ನಮ್ಮ ಫೀಲ್ಡ್ ಆರ್ಟಿಸ್ಟ್ಗಳು ಸುಮಾರು ಜನ ಇದ್ದಾರೆ. ಸೊ ಅವ್ರನ್ನ ಇಟ್ಕೊಂಡು ಪ್ಲಾನ್ ಮಾಡ್ತಾ ಇದ್ದೀನಿ. ಕಿರಣ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಮಾಡ್ತಾ ಇದ್ದಾರೆ. ಸೊ ಅವರು ಸಾಂಗ್ಸ್ ಬಗ್ಗೆ ಎಲ್ಲ ಅವರೇ ಮಾತಾಡ್ತಾರೆ. ಅಂಡ್ ನಮ್ಮ ಭೀಮಾ ಕ್ಯಾಮ್ರಾಮನ್ ಸರ್ ಈಗ ನಮ್ಗೆ ಕ್ಯಾಮ್ರಾಮನ್ ಮಾಡ್ತಾರೆ, ಶಿವು ಸರ್. ಸೊ ಅವರು ನಮ್ಗೆ ಕಣ್ಣಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಡ್ ಡೈಲಾಗ್ ರೈಟರ್ ಬಂದು ನಮ್ಮ ಶರತ್ ಚಕ್ರವರ್ತಿ ಸರ್, ಅವರು ಮಾಡ್ತಾ ಇದ್ದಾರೆ. ಅಂಡ್ ಟ್ರೂ ಇವೆಂಟ್ಸ್ ಈಗ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರೋ ವಿಷಯಗಳನ್ನ ಇಟ್ಕೊಂಡು ಒಂದು ಕಥೆ ಹಂತರ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಬಹಳ ವರ್ಷದಿಂದ ಅವರನ್ನು ನಾನು ನೋಡ್ತಾ ಇದ್ದೇನೆ. ಅವರ ಇಡೀ ಕುಟುಂಬ ನಮಗೆ ಬಹಳ ಬೇಕಾದವರು. ಅವರ ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ನೋಡಿದ ಮೇಲೆ ನಾನು ಯಾವಾಗಲೂ ಗುರುನಂದನಿಗೆ ಹೇಳುವುದುಂಟು, ಯಾಕೆ ಗುರು ನಿನ್ನ ಫಿಲ್ಮ್ ಶೂಟಿಂಗ್ ನೀನು ನಿಲ್ಲಿಸ್ಬಿಟ್ಟು, ಯಾಕೆ ಮುಂದಿನ ದಿನ ನಿನ್ನೆ ಯಾಕೆ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿ ಫಿಲ್ಮು ಮಾಡ್ಬೋದಲ್ಲ ಅಂತ ನಾನು ಸುಮಾರು ಸಲ ಹೇಳಿದ್ದುಂಟು. ಹಾಗೆ ಈ ಮಂಡಿ ಮನೆ ಪ್ರೊಡಕ್ಷನ್ ಮುಖಾಂತರ ಇವತ್ತೊಂದು ಒಳ್ಳೆಯ ಸಿನಿಮಾವನ್ನು ಕರ್ನಾಟಕದ ಜನರಿಗೆ ತೋರಿಸ್ಬೇಕು, ಕೊಡಬೇಕು ಅನ್ನೋ ಒಂದು ಇಚ್ಛೆಯಿಂದ ಇವತ್ತು ಈ ಸಿನಿಮಾದ ಆರಂಭದ ಪೂಜೆ ಇವತ್ತು. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಬಂದು ಹೋಗಿರಬೇಕು, ಕಾರಣಾಂತರ ನನಗೆ ಬರಲಿಕ್ಕೆ ಸ್ವಲ್ಪ ತಡವಾಯಿತು. ಈ ಒಂದು ಸಿನಿಮಾ ನಾಳೆ ಶೂಟಿಂಗ್ ಶುರುವಾಗಲಿಕ್ಕಿದೆ. ಗುರುನಂದನ್ನ ಪ್ರೊಡಕ್ಷನ್ ಟೀಮು ಮತ್ತು ಸಿನಿಮಾದಲ್ಲಿ ಪಾತ್ರ ಮಾಡುವವರು ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಇದೊಂದು ಒಳ್ಳೆಯ ಸಿನಿಮಾವಾಗಿ ಬರಲಿ, ಬೇಗ ಶುರುವಾಗಲಿ. ನಾವು ಆದಷ್ಟು ಬೇಗನೆ ಈ ಸಿನಿಮಾವನ್ನು ಸ್ಕ್ರೀನಲ್ಲಿ ಕರ್ನಾಟಕದ ಜನತೆ ನೋಡಿ ಖುಷಿ ಪಡುವಂತಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಮಾಡಿದ್ಮೇಲಿಂದ ಭಾಳ ಆತ್ಮೀಯರಾದರು. ಹಾಗೆ ಒಂದು ಈ ಮಂಡಿ ಮನೆ ಟಾಕೀಸ್ ಅಂತ ಹೇಳಿ ಒಂದು ಪ್ರೊಡಕ್ಷನ್ ಕಂಪ್ನಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು. ಸೊ ಅದರಲ್ಲಿ ಒಂದು ಅವಕಾಶ ಮಾಡಿದ್ರು ನನಗೂ ಸಂಗೀತ ಮಾಡಲಿಕ್ಕೆ. ಅಷ್ಟೊಂದು ನಂಬಿಕೆ ಇಟ್ಟಿರೋದಕ್ಕೆ ನಾನು ಧನ್ಯವಾದಗಳು ಹೇಳ್ತೀನಿ ಅವ್ರಿಗೆ. ಹಾಗೆ ಸುಮಂತ್ ಅವರು ಬಂದು ಅವರು ಸ್ಟೋರಿ ಹೇಳಿದ್ರು ನನಗೆ ಸಿನಿಮಾದು. ಸ್ಟೋರಿ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಫಸ್ಟ್ ರ್ಯಾಂಕ್ ರಾಜು ಸಿನಿಮಾ ಅವರು 100 days ಫಂಕ್ಷನ್ನಲ್ಲಿ ನೋಡಿದ್ರು ಅಂತ. ಆ್ಯಕ್ಚುಲಿ ಅವಾಗಿನ್ನೂ ಕಾಲೇಜ್ ಸ್ಟೂಡೆಂಟ್ ಅಂತ ಅವರು. ಸಿನಿಮಾ ನೋಡ್ಬಿಟ್ಟು ಇನ್ಸ್ಪೈರ್ ಆಗಿಬಿಟ್ಟು ಇನ್ನೊಂದು ಸ್ಟೋರಿ ಮಾಡಿಕೊಂಡು ಮತ್ತೆ ಬಂದಿದ್ದಾರೆ ಅವರು ಈಗ. ಸೊ ಹಾಗೆ ಈ ಚಿತ್ರದಲ್ಲಿ ಒಟ್ಟು 4 ಹಾಡುಗಳಿದೆ.
ಕಂಪೋಸಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಅಪ್ಡೇಟ್ಸ್ಗಳನ್ನ ನಾವು ಹೇಳ್ತೀವಿ. ಹಾಗೆ ಬಂದಿರುವಂಥ ಎಲ್ರಿಗೂ ನಮಸ್ಕಾರ. ಹಾಗೆ ತಮ್ಮ ಒಂದು ಆಶೀರ್ವಾದಗಳು ಸದಾ ಇರಲಿ ಅಂತ ನಾನು ಕೇಳ್ತೀನಿ. ಧನ್ಯವಾದ. ಎಲ್ರಿಗೂ ನಮಸ್ಕಾರ. ಭೀಮಾ ಗೆಲುವಿನ ನಂತರ ನನ್ನ ಮುಂದಿನ ಸಿನಿಮಾ ಸುಮಂತ್ ಅವ್ರ ಜೊತೆ ಮಾಡ್ತಾ ಇದ್ದೀನಿ. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ಮಂಡಿ ಮನೆ ಟಾಕೀಸ್, ಹಾಗೆ ನಮ್ಮ ಡೈರೆಕ್ಟರು ಸುಮಂತ್ ಅವ್ರಿಗೆ. ನಾನು ಸುಮಂತ್ ಅವ್ರಿಗೆ ಇದಕ್ಕಿಂತ ಮುಂಚೆ ನಾವು ಕೆಮಿಸ್ಟ್ರಿ ಆಫ್ ಕರಿಯಪ್ಪ ಅಂತ ಒಂದು ಸಿನಿಮಾ ಮಾಡಿದ್ವಿ, ಅಲ್ಲಿಂದನೇ ಪರಿಚಯ. ನಾನು ಈ ಕತೆ ನನಗೆ ಮೂಲ ಸೆಳೆತ ಅವ್ರ ಕತೆ ತುಂಬ ಇಷ್ಟ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಮಂಡಿ ಮನೆ ಟಾಕೀಸ್ಗೆ ಒಂದು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಗುರು ಸರ್, ಸುಮನ್ ಹಾಗೂ ಪ್ರವೀಣ್, ಎಲ್ಲರಿಂದ ಇದೊಂದು ಅವಕಾಶ ಸಿಕ್ತು ಈ ಸಿನಿಮಾಗೆ ನನಗೆ. ಸುಮಂತ್ ತುಂಬ ರಿಸರ್ಚ್ ಮಾಡಿ ಈ ಕತೆ ಮಾಡ್ಕೊಂಡಿದ್ದಾರೆ. ಹೆಚ್ಚು ಕಮ್ಮಿ 1 ವರ್ಷದಿಂದ ಈ ಕತೆ ಮೇಲೆ ಕೆಲಸ ಮಾಡಿದ್ದಾರೆ ಅವರು. ಕಂಟೆಂಟ್ ತುಂಬ ಚೆನ್ನಾಗಿದೆ. ಪ್ರತಿ ಸೀನು ನಗಿಸುತ್ತೆ, ಎಮೋಷನ್ ಮಾಡುತ್ತೆ, ಒಂದು ರೊಮ್ಯಾನ್ಸ್ ಇದೆ ಅಲ್ಲಿ. ಸಿನಿಮಾ ಜನಗಳನ್ನ ಎಂಟರ್ಟೈನ್ ಮಾಡುತ್ತೆ ಅಂತ ನಮಗೆ ನಂಬಿಕೆ ಇದೆ. ಒಳ್ಳೇದಾಗಲಿ ಎಲ್ರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಮಾಡಬೇಕು ಅಂತಂದಾಗ ಅಥವಾ ಸಿನಿಮಾ ಮಾಡಬೇಕು ಅಂತಂದಾಗ ತುಂಬ ಚರ್ಚೆಗಳಾಯಿತು. ಅದಾದಮೇಲೆ ನನಗೂ ಈ ಒಂದು ಆಗಲೇ ನಮ್ಮ ಶಿವಸೇನ ಅವ್ರು ಹೇಳೋದಂಗೆ ಆ ಕತೆ ಸೆಳೆತ. ಸೊ ನಾವೆಲ್ಲ ಒಂದು ತಂಡ ಆಗಿ ಈ ಸಿನಿಮಾನ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಅದರ ಮೊದಲನೇ ಹೆಜ್ಜೆ ಇವತ್ತು ಪೂಜೆ. ನಿಮ್ಮೆಲ್ಲರ ಆಶೀರ್ವಾದ ಅದಕ್ಕೆ ನಮ್ಮ ಮೇಲೆ ಇರಬೇಕು ಅಂತ ನಾನು ಕೇಳ್ಕೊತೀನಿ. ಆ್ಯಂಡ್ ಮಂಡಿ ಮನೆ ಟಾಕೀಸು ತುಂಬ ದೊಡ್ಡ ವಿಷನ್ ಇಟ್ಕೊಂಡಿದೆ. ಇದು ಮೊದಲನೇ ಹೆಜ್ಜೆ. ಸೊ ನಿಮ್ಮ ಹಾರೈಕೆ ಆಶೀರ್ವಾದ ಇದ್ದಲ್ಲಿ ತುಂಬ ದೊಡ್ಡ ಮಟ್ಟಕ್ಕೆ ಈ ಒಂದು ಪ್ರೊಡಕ್ಷನ್ ಹೌಸ್ ಹೋಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಗುರುಗ ಆ ಒಂದು ವಿಷನ್ನು ಇದೆ ಮತ್ತು ಆ ಶಕ್ತಿ ಇದೆ ಅಂತ ನಾನು ನಂಬಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.